ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಂಗಕನ್ನಡ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಕೆಪಿಟಿಸಿಎಲ್ ಪವರ್ಮ್ಯಾನ್ ನೇಮಕಾತಿ 2024 ಪವರ್ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡರ್ ಏನು ಹುದ್ದೆಗಳದ್ದು ಈಗಾಗಲೇ ನೇಮಕಾತಿ ನಡೆದಿದೆ. ಅದೇ ಒಂದು ಕೋರ್ಟ್ ತೀರ್ಪು ಇನ್ನೂ ಬಂದಿಲ್ಲ ಸ್ನೇಹಿತರೆ. ಅದರ ಬಗ್ಗೆ ಅದೇ ರೀತಿಯಾಗಿ ಮೇಲ್ ಆ್ಯಂಡ್ ಫೀಮೇಲು ಮತ್ತು ಕೆಟಗರಿ ವೈಸು ಎಕ್ಸ್ಪೆಕ್ಟೆಡ್ ಕಟ್ ಆಫು ಲಾಸ್ಟ್ ಇಯರು ಮತ್ತು ದಿಸ್ ಇಯರ್ ಒಂದು ಅನಾಲಿಸಿಸ್ ಆಧಾರದ ಮೇಲೆ ಒಂದು ಲೈವ್ ಸ್ಟ್ರೀಮಿಂಗನ್ನು ಮಾಡಬೇಕಂತ ಅಂದ್ಕೊಂಡಿದ್ದೇವೆ. ಆ ಒಂದು ಲೈವ್ ಸ್ಟ್ರೀಮ್ನ ಒಂದು ಅನೌನ್ಸ್ಮೆಂಟೇ ಈ ಒಂದು ವಿಡಿಯೋ ಆಗಿರುತ್ತದೆ ಸ್ನೇಹಿತರೆ. ಅಷ್ಟೇ ರಿಸಲ್ಟು ಮತ್ತು ಫಿಸಿಕಲ್ ಅಪ್ಡೇಟು ಆ ಒಂದು ಲೈವ್ ಸ್ಟ್ರೀಮಿಂಗಲ್ಲಿ ಏನೇನು ಟಾಪಿಕ್ ಎಲ್ಲ ಇರುತ್ತೆ ಎಂಬುದನ್ನು ಈ ಒಂದು ತಮ್ಮೇಲೆ ಹಾಕಿರುವಂಥದ್ದು. ಮೇಲ್ ಆ್ಯಂಡ್ ಫೀಮೇಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫು ವಿತ್ ಲಾಸ್ಟ್ ಇಯರ್ ಆ್ಯಂಡ್ ದಿಸ್ ಇಯರ್ ಅನಾಲಿಸಿಸ್ಸು ಆ್ಯಂಡ್ ರಿಸಲ್ಟು ಅಪ್ಡೇಟು ಆ್ಯಂಡ್ ಫಿಸಿಕಲ್ ಅಪ್ಡೇಟು ಇದರ ಬಗ್ಗೆಯೂ ಸಂಪೂರ್ಣವಾಗಿ ನೀವು ಒಂದು ಲಾಸ್ಟ್ ಒಂದು ಲೈವ್ ಸ್ಟ್ರೀಮಿಂಗ್ ಮಾಡಿದ್ದೇವೆ ನಾವು. ಅಲ್ಲಿ ನಿಮ್ಮ ಒಂದು ಡೌಟಿಗೆಲ್ಲ ನಾನು ಆನ್ಸರ್ ಮಾಡಿದ್ದೆ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಲೈವ್ ಸ್ಟ್ರೀಮಿಂಗ್ ಸಹ ನಾವು ಮಾಡ್ತಾ ಹೋಗೋಣ. ಎಲ್ಲರೂ ಸಹ ಇದಕ್ಕೆ ಜಾಯ್ನ್ ಆಗಬೇಕು. ಆ ಒಂದು ಕಾರಣಕ್ಕಾಗಿ ಈ ಒಂದು ಲೈವ್ ಸ್ಟ್ರೀಮಿಂಗು ಇವತ್ತು ಮಾಡೋಣ ಅಥವಾ ನಾಳೆ ಮಾಡೋಣ ಎಂಬುದನ್ನು ನೀವು ಕಾಮೆಂಟನ್ನು ಮಾಡಬೇಕು. ಟುಡೇ ಅಂತೇಳಿ ಯಾರು ಹೈಯೆಸ್ಟ್ ಮಾಡ್ತಾರೆ, ಟುಡೇ ಅಥವಾ ಟುಮಾರೋ ಇವೆರಡರಲ್ಲಿ ಯಾವುದು ಹೈಯೆಸ್ಟ್ ಕಾಮೆಂಟ್ ಬಂದಿರುತ್ತೆ ಅದರ ಮೇಲೆ ನಾವು ಲೈವ್ ಸ್ಟ್ರೀಮಿಂಗನ್ನು ಆರಂಭ ಮಾಡ್ತಾ ಹೋಗೋಣ. ಅದು ಡೌಟ್ ಸೆಷನ್ ಆಗಿರುತ್ತದೆ ಸ್ನೇಹಿತರೆ, ವಿತ್ ಪ್ರೂಫು ಎಲ್ಲ. ಈ ಒಂದು ವರ್ಷದ ಅನಾಲಿಸಿಸ್ ಏನಪ್ಪ ಅಂತಂದರೆ ಯಾವುದಕ್ಕೆ ಜಾಸ್ತಿ ಅರ್ಜಿ ಸಲ್ಲಿಸಿದ್ದಾರೆ ಕೆಲವೊಂದು ಆಧಾರದ ಅನಾಲಿಸಿಸ್ ಆಧಾರದ ಮೇಲೆ ಅದನ್ನು ಸಹ ಒಂದು ಲೈವ್ ಸೆಷನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಪ್ರತಿಯೊಂದು ಮಾಹಿತಿಯು ಅಲ್ಲಿ ನಾನು ನೀಡ್ತಾ ಹೋಗ್ತೇನೆ. ಆಗ ಬ್ಯಾಕ್ಲಾಗ್ ಹುದ್ದೆಗಳಾಗಿರ್ಬೋದು ಮತ್ತು HK ಮತ್ತು ನಾನ್ HK ಎರಡಕ್ಕೂ ಅರ್ಜಿ ಸಲ್ಲಿಸಿದವ್ರಿಗೆ ಫಿಸಿಕಲ್ ಒಂದೇ ದಿನ ಇರುತ್ತಾ, ಇವೆಲ್ಲ ಒಂದು ಡೌಟ್ ಸೆಷನು ಲೈವ್ ಸ್ಟ್ರೀಮಿಂಗಲ್ಲಿರುತ್ತೆ. ಹಾಗಾಗಿ ಎಲ್ಲರೂ ಸಹ ಕಾಮೆಂಟ್ ಮಾಡಬೇಕು ಮೊದಲು, ಇವತ್ತು ಅಥವಾ ನಾಳೆ ಅಂಥೇಳಿ ಕಾಮೆಂಟ್ ಮಾಡಿದರೆ ನಾವು ಅದಕ್ಕೆ ಒಂದು ತಯಾರಿ ನಡೆಸ್ಕೊಂಡು ನಾವು ಲೈವ್ ಸ್ಟ್ರೀಮಿಂಗನ್ನು ಆರಂಭ ಮಾಡ್ತೇವೆ. ಹಾಗಾಗಿ ಬೇಗನೆ ಎಲ್ಲರೂ ಸಹ ಕಾಮೆಂಟನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟಕ್ಕೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.